1881ರಿಂದ 1890ರ ಅವಧಿಯಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ನಂಬಲು ಅಸಾಧ್ಯವಾದ ಕಥೆ ಇದು. ಈ 9 ವರ್ಷಗಳಲ್ಲಿ ಈ ಕೋತಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ದೊಡ್ಡ ರೈಲು ಅಪಘಾತನೇ ಸಂಭವಿಸಿತ್ತು. ಇದು ಜಾಕ್ ಎಂಬ ಬಬೂನ್ ಜಾತಿಗೆ ಸೇರಿದ ಕೋತಿಯ ಕತೆ. ಜಾಕ್ನ ಮಾಲೀಕ ಜೇಮ್ಸ್ ವೈಟ್ ಅವರು ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದು ದಿನ ರೈಲು ಆಕ್ಸಿಡೆಂಟ್ ನಲ್ಲಿ ಜೇಮ್ಸ್ ಅವರು ತಮ್ಮ 2 ಕಾಲುಗಳನ್ನು ಕಳೆದುಕೊಳ್ತಾರೆ. ನಂತರ ಅವರು ವೀಲ್ ಚೇರ್ ಬಳಸಬೇಕಾಯ್ತು. ಜಾಕ್ ಅವರ ವೀಲ್ ಚೇರ್ ತಳ್ಳುವ ಮೂಲಕ ಜೇಮ್ಸ್ಗೆ ಸಹಾಯ ಮಾಡ್ತಿತ್ತು. ಕ್ರಮೇಣ ಜೇಮ್ಸ್ ಜಾಕಿಗೆ ರೈಲ್ವೆ ಸಿಗ್ನಲ್ಗಳನ್ನು ನಿರ್ವಹಿಸೋದು ಹೇಗೆ ಅಂತ ಕಲಿಸಿದ್ರು. ಇದರಿಂದಾಗಿ ಜೇಮ್ಸ್ ಅವರ ಮೇಲ್ವಿಚಾರಣೆಯಲ್ಲಿ ಜಾಕ್ ಅನೇಕ ಬಾರಿ ರೈಲ್ವೆ ಸಿಗ್ನಲ್ಗಳನ್ನು ಬದಲಾಯಿಸಲು ಶುರು ಮಾಡಿತು. ರೈಲ್ವೆ ಅಧಿಕಾರಿಗಳು ಜಾಕ್ನ ಕೆಲಸವನ್ನು ಗಮನಿಸಿದ್ರು. ಜಾಕ್ನ ಕೆಲಸದ ಸಾಮರ್ಥ್ಯ ದೃಢಪಟ್ಟ ನಂತರ ರೈಲ್ವೆ ಇಲಾಖೆಯು ಅದನ್ನು ಅಧಿಕೃತವಾಗಿ ಸಿಗ್ನಲ್ ಮ್ಯಾನ್ ಆಗಿ ನೇಮಕ ಮಾಡಿತು. ಜಾಕ್ಗೆ ದಿನಕ್ಕೆ 20 ಸೆಂಟುಗಳು ಮತ್ತು ವೀಕೆಂಡ್ ನಲ್ಲಿ ಅರ್ಧ ಬಾಟಲ್ ಬಿಯರ್ ನೀಡಲಾಗ್ತಿತ್ತು. ಜಾಕ್ 9 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದ ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡಿತು ಮತ್ತು ಒಂದು ಸಣ್ಣ ತಪ್ಪನ್ನು ಕೂಡ ಮಾಡಲಿಲ್ಲ. ದುಃಖಕರ ಸಂಗತಿ ಎಂದ್ರೆ 1890ರಲ್ಲಿ ಅದು ಕ್ಷಯ ರೋಗದಿಂದ ಮರಣ ಹೊಂದಿತು. ಇಂದು ಅದರ ತಲೆಯನ್ನು ಗ್ರಹಂಟೌನ್ ನಲ್ಲಿರುವ ಅಲ್ಬಾನಿ ಮ್ಯೂಸಿಯಂನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇನ್ಮುಂದೆ ನಿಮ್ಮ ಕೆಲಸದಲ್ಲಿ ಯಾವುದೇ ಸವಾಲು ಎದುರಾದರೂ ಒಮ್ಮೆ ಜಾಕ್ ಬಬೂನನ್ನು ನೆನಪಿಸಿಕೊಳ್ಳಿ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಧಿಸುವ ಛಲ ಮತ್ತೆ ಸಾಮರ್ಥ್ಯವಿದೆ.